ಏನಂದರೆ ಇವತ್ತು ಮೊಬೈಲಲ್ಲಿ ಗೇಮ್ಸ್ ಆಡ್ತಾರೆ ಹುಡುಗರು, ಹೌದಾ? ಆಡಬೇಕು. ನಿಮಗೆ ಅಜಿಲಿಟಿ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಎವ್ರಿಥಿಂಗ್ ಈಸ್ ಫೈನ್. ಆದರೆ ಒಂದು ಈ ಕ್ಲಾಸ್ ಆಗ್ತೀನಿ ನೋಡಿ, ಆದರೆ ಏನಂದರೆ ಅಡಿಕ್ಟ್ ಆಗಬಾರ್ದು. ಒಂದೇ ಗೇಮ್ನ ತುಂಬ ಆಡೋದು. ಓಕೆ, ನಿಮ್ಗೆ ಅವಾಗ ಒಂದು ಬ್ಲೂ ವೇಲ್ ಅಂತ ಹೌದು, ಅದ್ರಲ್ಲಿ ಟಾಸ್ಕ್ ಕೊಡ್ತಾರೆ ಅಂತ, ಅದರಿಂದ ಏನೇನೋ ಆಗ್ಬಿಟ್ಟಿದೆ, ಅಡಿಕ್ಷನ್. ಹೌದು, ಡಿಸಾಸ್ಟರ್ಗಳೆಲ್ಲ. ಹೌದು. ನೀವು ಪಬ್ಜಿಗಳು ಆಡ್ತಾರೆ, ಹೌದು, ಅದೇನೋ ವರ್ಚುವಲಿ ಡ್ರೆಸ್ಸಸ್ ಎಲ್ಲ ಕೊಂಡ್ಕೋತಾರೆ, ಗನ್ಸ್ ಎಲ್ಲ ಕೊಂಡ್ಕೋತಾರಂತೆ. ಆ ಕ್ರೇಜ್ಗೆ ಹೋಗ್ಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ ಪೇರೆಂಟ್ಸ್ ಶುಡ್ ಸಿಟ್ ವಿತ್ ದೆಮ್. ಸೋಷಿಯಲ್ ಮೀಡಿಯಾಗೆ ಹೋಗೋದು ಅಷ್ಟೇ. ಮಾನಿಟರ್ ನಾನು ನನ್ನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗೆ ನಾನೇ ಇಂಟ್ರಡ್ಯೂಸ್ ಮಾಡಿದೆ. ಯಾಕೆ ನಾಳೆ ದಿನ ನಮ್ಮನ್ನು ಕಣ್ ತಪ್ಪಿಸ್ಬಿಟ್ಟು ಅವ್ರು ಇಂಟ್ರಡ್ಯೂಸ್ ಆಗಿ ಅವರೇನೋ ಯಾವುದೋ ಬಲೆಗೆ ಬೀಳೋದಕ್ಕೆ ಬಂದು ನಾವೇನು ಕ್ಲಿಯರ್ ಆಗಿರ್ಬೇಕು, ಹಿಂಗಿರುತ್ತಪ್ಪ ಪ್ರಪಂಚ, ಹಿಂಗಿರುತ್ತಮ್ಮ ಪ್ರಪಂಚ, ಹಿಂಗೆ ಮಾಡ್ತಾರೆ, ಹಿಂಗಾಗುತ್ತೆ, ಈ ಥರ ಸುಮ್ಮನೆ ಈ ಥರ ಮಾಡ್ತಾರೆ ಎಲ್ಲ ಅವ್ರಿಗೆ ರಿಯಲೈಸ್ ಆಗ್ತಾ ಇರಬೇಕು. ಅದಕ್ಕೆ ಗೇಮ್ಸು ಅಷ್ಟೇ ಖಂಡಿತ ಆಡಬೇಕು ಮಕ್ಕಳು. ಕೆಲವರು ಏನು ಮಾಡ್ತಾರೆ, ಸ್ಟ್ರಿಕ್ಟ್ ರೂಲ್ಸ್ ಕೊಡ್ತಾರೆ, ಮೊಬೈಲೇ ಕೊಡ್ಸಲ್ಲ ಮಕ್ಕಳಿಗೆ, ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ. ನೀವು ಅದು ತುಂಬ ಕಷ್ಟ. ಸೊಸೈಟಿಲಿ ನೀವು ಎಲ್ಲೋದ್ರೂ ಅದು ನೆಸೆಸಿಟಿ ಇದೆ, ಬಟ್ ಅದನ್ನ ನೆಸೆಸರಿ ಇವಿಲ್ ಅಂತ ಹೇಳ್ತೀನಿ. ತುಂಬ ಜನ ಅದನ್ನ ಹೇಳ್ಕೋತಾರೆ, ಹಿಂಗೆ ನಾವಂತೂ ಕೊಡ್ಸಿಲ್ಲಪ್ಪ, ಅವ್ರಿಗೆ ಅದ್ರ ಬಗ್ಗೆ ಅಡಿಕ್ಷನ್ನೇ ಇಲ್ಲ ಅಂತಾರೆ. ಅದು ಮಾಡಬಾರ್ದು ಸರ್, ಯಾಕೆಂದರೆ ದೇ ಫೀಲ್ ಲೆಫ್ಟ್ ಔಟ್. ಓಕೆ, ದೀಸ್ ಪೀಪಲ್ ಆರ್ ಎಕ್ಸೆಲಿಂಗ್ ಇನ್ ಸೋ ಮೆನಿ ಥಿಂಗ್ಸ್. ನನಗದು ಸಿಗ್ತಾ ಇಲ್ಲ ಅನ್ನೋ ಒಂದು ಕೀಳಿರಿಮೆ ಬರೋಕ್ಕೆ ಶುರುವಾಗುತ್ತೆ. ಸೊ ಮೊಬೈಲ್ ಕೊಡಬೇಕು, ಇದು ನೆಸೆಸರಿ ಇವಿಲ್. ಅದು ಕೆಲವರು ಕಣ್ಣು ತೊಂದರೆ ಆಗುತ್ತೆ. ಮೊಬೈಲ್ ಕೊಡದೆ ಹೋದ್ರೆ ಅವನು ಊಟನೇ ಮಾಡಲ್ಲ ಅವಳು ಅಂತಿರ್ತಾರೆ. ಆರೆಂಜ್ಗೂ ಇರುತ್ತೆ. ಸಣ್ಣ ಮಕ್ಕಳಿಗೆ ಇವ್ರೇನ್ ಮಾಡ್ಬಿಡ್ತಾರೆ, ಇವ್ರು ತಪ್ಸ್ಕೊಳಕ್ಕೆ, ಇವ್ರು ಬಿಗ್ ಬಾಸ್ ನೋಡಕ್ಕೆ ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನೋಡ್ತಾ ಇದ್ದು. ಮಾಡಬಾರ್ದು. ನಿಮಗೆ ಸ್ವಲ್ಪ ಮಟ್ಟಿಗೆ ನೀವು ಕಥೆಗಳು ನೀವೇ ಹೇಳಬೇಕು, ಅಲ್ಲೂ ಇರೋ ಕಥೆಗಳನ್ನ ತೋರಿಸ್ಬೇಕು. ಅಂಡ್ ದೇ ಶುಡ್ ಫೀಲ್ ಬ್ಯಾಲೆನ್ಸ್. ಎರಡೂ ಬ್ಯಾಲೆನ್ಸ್ ಆಗಬೇಕು. ನಾವೇನು ಮಾಡೋದು, ತಪ್ಸ್ಕೊಳಕ್ಕೆ ಅದನ್ನ ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ.